ಬಂದಿರಿ ನಾವ್ ಗೋಕಾಕ ತಾಲೂಕ ನಾಗನೂರ್. ಹೌದ್ರಿ. ಹ್ಞೂನ್ರಿ. ಎಷ್ಟ್ ವಾರ ಆಯ್ತ್ರಿ ಬರ್ಲಾಕತ್ತಿ? ನಾವ್ 5 ವಾರ ಆತ್ರಿ. ಈಗ ನೀವು ಎದ್ರಸಿಂದ ಬಂದಿರಿ? ನಾವು ಕಾಯಿಲೆ ಸಂಬಂಧ ರೀ. ಹಾನ್ರಿ. ನಿಮ್ಗೆ ಎಷ್ಟ್ ವಾರನ ಕಡಿಮೆ ಅದ್ರಿ? ನಮ್ದೇನ ಒಟ್ಟ 3 ವಾರ ನನಗ್ರಿ ಬರಾಬರಿ ಆಗಿತ್ರಿ. 1 ವಾರ ಮಳೆ ಐತ್ರಿ, ಹೊಳಿ ಬಂದ ಸುಳ್ಳಾಗಿತ್ರಿ. ಇದ್ 4 ವಾರದಾಗ ಮತ್ತ ಬುಲೋರ್ ತುಂಬಂದ್ರಿ. ಬರತ್ರಿ ಮತ್ ಇದ 5ನೇ ವಾರ ಈ ಪೂರಾ ಕಡಿಮೆ ಮೊದಲ್ ಹೆಂಗ್ ತ್ರಾಸ ಇತ್ತು ನಿಮ್ಗ? ಈಗ ಹೆಂಗ? ಮೊದಲ್ರಿ ಸುಳ್ಳಾಗ ಊಟ ಮಾಡ್ಬೇಕಾರ್ರಿ ಆ ಉದ್ದ ಬಿಟ್ಟು ಕೊಡ್ಬೇಕ್ರಿ. ಮತ್ ನಡ್ಕೊಳ್ಬೇಕಾರ ಒಟ್ಟ ಇಲ್ಲಿಂದ ಆಟ ಹೋಗ್ಬೇಕಾದ್ರೆ ರಗಡಾಗಿತ್ತ ಸುಳ್ಳಾಗ. ಈಗ ಏನು ಇಲ್ಲ? ಈಗೇನಿಲ್ರಿ. ಕೆಲಸ ಎಲ್ಲ ಮಾಡ್ತಾರೆ. ಎಲ್ಲ ಕಸ ತೆಗಿಬೇಕಾದ್ರೆ ಕಾಬೂದ್ ಬಿಟ್ಟು ತೆಗಿಬೇಕ್ರಿ. ಈಗ ಅಂತಂದ್ರೆ ಚಾಚಾಗ ದಗದ ಬಡದ್ರ ನನಗೆ ಚಾಯಿಗೆ ನಿದ್ದೆ ಹತ್ತೈತಿ, ಕಾಲು ಯಾಕೆ ಅನ್ನೋದಿಲ್ಲ. ನೀರ್ ಹೊತ್ರ ಎಷ್ಟ್ ವಾರ ಐತ್ರಿ? ಈಗ 5ನೇ ವಾರ ಇದು. ನಿಮ್ ಮೊದಲ್ ಬ್ಯಾನ್ ಹೆಂಗಿದ್ದು ಈಗ ಹೆಂಗದಾವ್? ಈಗ ಆರಾಮದ್ರಿ. ಆರಾಮಾಗ್ಯದ್ರಿ. ಎಲ್ಲಾ ದವಾಖಾನೆ ಫವಾಖಾನೆ ಎಲ್ಲ ಮಿಕ್ಕಿ ಮುತ್ತಿನ ಬಲ್ಲಿ ಬಂದು ಈಗೆಲ್ಲ ಚಲೋ ಆತಿಲ್ಲ ಎಲ್ಲ ಮಾಡಿ ಎಲ್ಲ ಶಿಸ್ತಾಗಿ ಬಿಟ್ಟದ್ರಿ. ನಮ್ಗೆಲ್ಲ ಯಾವ್ದು ಮಾಡಿದ್ರು ಸ್ವಚ್ಛ ಇದ್ದಿದ್ದಿಲ್ರಿ. ಇಲ್ಲಿ ಯಾವ್ದು ಮಾಡ್ಬೇಕು ಯಾವ್ದಿಲ್ಲ ಅನ್ನಂತ ಪೂರಾ ಬಿಟ್ಟು ಆಸೆ ಬಿಟ್ಟೆ ಕೂತಿದೇವ್ರಿ. ಈಗ ಇಲ್ಲಿ ಬರ್ಬೇಕು ಶಿವನಿಗೆ ಅಮೋಕ್ಷದ ಮುತ್ಯಾನ್ ಬಲ್ಲಿ ಆಯ್ತಿ ಹಿಂಗ ಆದನ ನಾವು ಬಂದ್ ಕೇಸಿನ ಮಾಡಿದ್ಕ ಈಗ ಸ್ವಾರ್ಥಿಕ ಅಗದಿ ಆನಂದ ಆಗಿಬಿಟ್ಟದ್ರಿ. ಮುತ್ಯಂದ ಆಶೀರ್ವಾದದಿಂದ ಅಗದಿ ಆನಂದ ಆಯ್ತು ನೋಡಿ. ಕಡಿಮೆ ಆಗೈತೆ. 100ಕ್ಕೆ 100 ಕಮ್ಮಿ ಆಗೈತೆ. 100ಕ್ಕೆ 100 ಕಮ್ಮಿ ಆಗೈತೆ. ಬಾಳ ತ್ರಾಸ ರೀ. ಎಲ್ಲಾ ದವಾಖಾನೆ ತೋರ್ಸಿ ಏನೋ ಆರಾಮ ಆಗ್ತಿದಿಲ್ಲ. ಇಲ್ಲಿ ಬಂದ್ಮ್ಯಾಗ ಏನ 2ನೇ ವಾರದಾಗೆ ಅವ್ರಿಗೆ ಆರಾಮ ಅನ್ಸಾಗತ್ರಿ. ಅಂದ್ರೂ ಈಗ 5ನೇ ವಾರ ಇದು ಬರತ್ತೇವ್ರಿ ಕಂಟಿನ್ಯೂ. ಯಾಕ ಮುತ್ಯಾಗ ಬಂದ್ ನಮಸ್ಕಾರ ಮಾಡೋದಕ್ಕೆ ನಾವು ಕಾಲ್ ನೋವು, ಕೈ ನೋವು, ಸೊಂಟ ನೋವು ಬಾಳತ್ರಿ. ಚಕ್ಮುಕ್ಲಿಂದ ಊಟ ಮಾಡಕ್ ಬರ್ದಿಲ್ಲ ನಮ್ಗೆ. ಈಗ ಚೇರಿನ ಮೇಲೆ ಊಟ ಮಾಡ್ತೀವಿ. ಈಗ ಚಕ್ಮುಕ್ಲಿಂದ ಊಟ ಮಾಡ್ತೇನ್ರಿ. 3ನೇ ವಾರ ಈಗ ಬಂದಿರೋದ. 2ನೇ ವಾರಾಗ ಕಮ್ಮಿ ಆತ. ನಾನ್ ಬ್ಯಾಡ್ಬಿಡ ಅಂತ ಬಿಟ್ಟೆ. ನಮ್ ಹುಡುಗಿದ್ದ 3ನೇ ವಾರ ಬಾ ಅಂತ ಹೇಳಿದ್ರ ಕಡಿಮೆ ಆಗೈತ್ರಿ. ಏನು ಪ್ರಾಬ್ಲಮ್ ಆರಾಮಾಗೈತ್ರಿ. ಯಾವ ಮಟ್ಟಕ್ಕೆ ಬಂದಿರಿ? ನಾವು ಅಮಾವಾಸ್ಯೆ ಒಂದು 6 ಮಂದಿ ಕರ್ಕೊಂಡ್ ಬಂದಿರಿ. ಅವ್ರಿಗೆ ಆರಾಮ ಆದ್ಮೇಲೆ ಮತ್ತೊಂದು 14 ಮಂದಿ ಕರ್ಕೊಂಡ್ ಬಂದಿರಿ. ಅವ್ರಿಗೆಲ್ಲಾ ಆರಾಮ ಆಯ್ತ್ರಿ. ಏನ್ ಪ್ರಾಬ್ಲಮ್ ಇಲ್ಲ. ಫುಲ್ ರಿಕವರಿ ಆಗಿದೆ. ಆಮೇಲೆ ಅವರಿಗೆ ಓಡಾಡಕ್ ಆಗ್ತದಿಲ್ಲ. ನಮ್ ಮಿಸ್ಸಸ್ತೆ 5 ಲಕ್ಷ ಕೇಳಿದ್ರಿ ಆಸ್ಪತ್ರೆಯಲ್ಲಿ, ಬೆಂಗಳೂರಲ್ಲಿ 5 ಲಕ್ಷ ಕೇಳಿದ್ರು. ನಿಮ್ಮ ಮೊಣಕಾಲು ಎಲ್ಲ ಸೌದ್ ಬಿಟ್ಟವು, ಏನು ಇದ್ ಮಾಡಕ್ಕಾಗಲ್ಲ, ಚಿಪ್ ಹಾಕ್ಬೇಕ 5 ಲಕ್ಷ ಆಗುತ್ತೆ ಅಂತಂದ್ರು. ಆಮೇಲೆ ಬೇರೆಯವರು ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗಲ್ಲ, ಅವ್ರು ನಡ್ಯಕ್ಕಾಗಲ್ಲ, ಕುಂತಲ್ಲೇ ಕುಂದ್ರಬೇಕಂತ ಹೇಳಿದ್ರು. ಹಂಗಾಗಿ ಮತ್ತೆ ಇಲ್ಲಿ ಯಾರೋ ಒಬ್ರು ಬೇರೆಯವರು ಗುಣಮುಖ ಕೇಳಿ ನೋಡಿ ಇಲ್ಲಿ ಬಂದಿರ ನಾನು ಕರ್ಕೊಂಡು. ನಮ್ ಮಿಸಸ್ ಆರಾಮ ಆದ್ಮೇಲೆ ನಾನ್ ಬೇರೆಯವ್ರಿಗೆಲ್ಲ ಹೇಳಿ ಮತ್ತೆ ಒಂದ್ 14 ಮಂದಿ ಕರ್ಕೊಂಡ್ ಬಂದಿನ್ರಿ. ಅಮೋಘ ಸಿದ್ದೇಶ್ವರ ಶಿವನಿಗೆ ಮಠಕ್ ಬಂದಿನ್ರಿ. ಕಡಿಮೆ ಆಯ್ತ್ರಿ. ಏನ್ ಪ್ರಾಬ್ಲಮ್ ಇಲ್ರಿ. ಬಾಳ ಚೆನ್ನಾಗ್ ಆಯ್ತ್ರಿ. ಅವ್ರಿಗೆ 5 ಲಕ್ಷ ಕೇಳಿದ್ರು ಕೂಡ ಆರಾಮ ಆಗಲ್ಲ ಅಂತ ಹೇಳಿದ್ರಿ. ಇವಾಗ ಚೆನ್ನಾಗಿದ್ರಿ. ನಮ್ದು ಕೊಟ್ಟೂರು ತಾಲೂಕ್ ರೀ, ಬಳ್ಳಾರಿ ಡಿಸ್ಟಿಕ್. ಹೊಸಕೋಟೆ ಹೇಳ್ರಿ ನಮ್ದು. ಹೊಸಕೋಟೆಯಿಂದ ಬಂದಿದ್ರಿ. ಕೆಲ್ಸಲ್ಲ. ಇವಾಗ ಇಲ್ಲಿ ಬಂದು ಇವಾಗ 15 ದಿನ ಆಯ್ತ್ರಿ. ಇಲ್ಲಿ 2 ಟೈಮ್ ಆಯ್ತ್ರಿ ಔಷಧಿ ಹಾಕೊಳಕ. ಇವಾಗ ಒಂದ್ 50% ಕಿವಿ ಕೇಳಕತ್ತಿದೆ 2 ಕಡೆಯಿಂದ. ಅದಕ್ಕೆ ಮತ್ತೆ ಬಂದಿವಿ. ಅಮೋಘ ಸಿದ್ದೇಶ್ವರ ಮಠಕ್ಕೆ ಬಂದಿವ್ರಿ. ಮತ್ತೆ ಇನ್ನೊಂದ್